ಆನೇಕಲ್ ತಾಲೂಕಿನ ಸೂರ್ಯ ಸಿಟಿ ಬಸ್ ನಿಲ್ದಾಣದ ಬಳಿ ವಕೀಲರೊಬ್ಬರ ಮೇಲೆ ಯುವಕನೊಬ್ಬ ಕ್ಷುಲ್ಲಕ ಕಾರಣಕ್ಕಾಗಿ ಜಗಳವಾಡಿ ಹಲ್ಲೆ ನಡೆಸಿರುವ ಘಟನೆ ಸೂರ್ಯ ಸಿಟಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಗಾಯಗೊಂಡಿರುವ ವಕೀಲರನ್ನು ಗಣೇಶ್ ಎಂದು ಗುರುತಿಸಲಾಗಿದೆ. ಗಣೇಶ್ ಬೆಂಗಳೂರಿನ ನ್ಯಾಯಾಲಯದಿಂದ ಕೆಲಸ ಮುಗಿಸಿ ಕೆಆರ್ ಮಾರುಕಟ್ಟೆ ಬಸ್ ನಿಲ್ದಾಣದಿಂದ ಕೆಎಸ್ಆರ್ಟಿಸಿನಲ್ಲಿ ಬಸ್ನಲ್ಲಿ ಬರುವಾಗ ಮಹಿಳಾ ಪೊಲೀಸ್ ಪೇದೆ ಮತ್ತು ಕಂಡಕ್ಟರ್ ನಡುವಿನ ಜಗಳದಿಂದಾಗಿ ಕಿರಿಕಿರಿ ಅನುಭವಿಸುತ್ತಿದ್ದರು. ಇದನ್ನು ತಡೆಯುವ ಸಲುವಾಗಿ ಗಣೇಶ್ ಮುಂದೆ ಬಂದಾಗ ಬನಹಳ್ಳಿಯ ರವಿ ಎಂಬುವವರು ಏಕಾಏಕಿ ದಾಳಿ ನಡೆಸಿ ಹಲ್ಲೆ ನಡೆಸಿದ್ದಾರೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎನ್ನಲಾಗಿದೆ. ಸೂರ್ಯ ಸಿಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆನೇಕಲ್ನ 40ಕ್ಕೂ ಹೆಚ್ಚು ವಕೀಲರು ಸೂರ್ಯ ಸಿಟಿ ಠಾಣೆಗೆ ಭೇಟಿ ನೀಡಿ ಗಣೇಶ್ ಪರವಾಗಿ ದೂರು ನೀಡಿದರು. ಈ ದಿನ ಆನೇಕಲ್ ವಕೀಲರಾದಂತಹ ನಾವು ಸೂರ್ಯನಗರ ಪೊಲೀಸ್ ಠಾಣೆಗೆ ಬಂದಿರುವಂಥ ಉದ್ದೇಶ ಏನು ಅಂದರೆ, ನನ್ನ ಸಹೋದರ ಮತ್ತು ವಕೀಲರಾದಂತಹ ಗಣೇಶ್ ಅವರಿಗೆ ಯಾರೋ ಒಬ್ಬರು ಅವಾಚ್ಯ ಶಬ್ದಗಳಿಂದ ಬೈದು ಹಲ್ಲೆ ಮಾಡಿರುವಂಥ ವಿಚಾರವಾಗಿ ನಾವು ಸೂರ್ಯನಗರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ದೀವಿ. ಎಲ್ಲ ವಕೀಲರ ಸಮೂಹದಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆ ಕಂಪ್ಲೇಂಟ್ನ ತುಂಬ ಸೀರಿಯಸ್ ಆಗಿ ತೊಗೋಬೇಕಂತೇಳಿ ಮತ್ತು ಆ ಆರೋಪಿಯನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತೇಳಿ ಕಾನೂನು ರೀತಿಯಲ್ಲಿ FIR ದಾಖಲು ಮಾಡಿದ್ದೇವೆ. ಇಲ್ಲಿ ನಿನ್ನೆ ಸೂರ್ಯನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ರಾಗಿನಾಡು ಹೋಟೆಲ್ ನಂತರ ನಡೆದಂಥ ಘಟನೆ ಏನಿದೆ, ಅದು ಒಬ್ಬ ವ್ಯಕ್ತಿ ನನಗೆ ಸಂಬಂಧ ಇಲ್ಲದಂತಹ ವಿಚಾರದಲ್ಲಿ ಬಂದು, ಯಾರೋ ಚಂದಾಪುರದ ರವಿ ಅನ್ನುವಂಥ ವ್ಯಕ್ತಿ, ಆತನಿಗೆ ಸಂಬಂಧನೇ ಇಲ್ಲ ಈ ವಿಚಾರ. ಬಸ್ಸಲ್ಲಿ ಏನೋ ಒಂದು ಇಶ್ಯೂ ನಡೀತಾ ಇತ್ತು, ಯಾರಿಗೆ, ಕಂಡಕ್ಟರ್ಗೂ ಮತ್ತು ಒಬ್ಬ ಮಹಿಳಾ ಪೇದೆಗೆ. ಆ ವಿಚಾರದಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ವಕೀಲರಾದಂಥವ್ರು ಹೋಗಿ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಹೋಗಿರ್ತಾರೆ. ಸಾಲ್ವ್ ಮಾಡೋಂಥ ವಿಚಾರದಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿರ್ತದೆ. ಅಲ್ಲಿ ಏಕಾಏಕಿ ಬಂದಂಥ ಈ ಚಂದಾಪುರದ ರವಿ ಆ ಡ್ರೈವರ್ನ ಏನೋ ಒಂದು ಅವಾಚ್ಯ ಶಬ್ದಗಳಿಂದ ಬೈತಾ ಇರ್ತಾನೆ. ಯಾಕೆ ಗಾಡಿ ಇಲ್ಲಿ ನಿಲ್ಲಿಸಿದ್ಯಾ ಅಂತ ಬೈತಾ ಇರ್ತಾನೆ. ಆಗ ವಕೀಲರಾದಂಥವ್ರು ಅಲ್ಲಿ ಹೋಗಿ, ಅಲ್ಲಪ್ಪ ಇಲ್ಲಿ ಏನು ಇನ್ಸಿಡೆಂಟ್ ಆಗೈತೆ ಅರ್ಥ ಮಾಡ್ಕೋ, ಇಲ್ಲಿ ಟ್ರಾಫಿಕ್ ಆಗಿರೋ ಕಾರಣಕ್ಕೆ ಇದು ಅಂತ ಹೇಳಿದಾಗ ಆ ರವಿ ಈತನ ಬೋಳಿ ಮಗನೇ ನೀನೇನು ರೌಡಿನ, ಏನು ಹಂಗೆ ಮಾತಾಡ್ತೀಯ ಅಂತೇಳಿ ಈತ ವಕೀಲ ಅಂತ ಹೇಳಿದ್ರು ಕೂಡ ನೀನು ವಕೀಲರಾದ್ರೆ ಅಂತ ಹೇಳಿ ಅದನ್ನು ಅವಾಚ್ಯ ಶಬ್ದಗಳಿಂದ ಬೈದು ನಮ್ಮ ಸೋದರನ ಮೇಲೆ, ನಮ್ಮ ವಕೀಲರಾದಂಥ ಗಣೇಶ್ ಮೇಲೆ ಹಲ್ಲೆ ಮಾಡಿರ್ತಾರೆ. ಆ ವಿಚಾರವಾಗಿ ಅವ್ರು ರಾತ್ರಿನೇ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರ ಮೇಲೆ FIR ಆಗಿದೆ. ಇವತ್ತು ಈ ವಿಚಾರ ತಿಳ್ಕೊಂಡಂಥ ನಮ್ಮ ಆನೇಕಲ್ ವಕೀಲರ ಸಂಘ ಪೂರ್ತಿ ಅಧ್ಯಕ್ಷರಿಂದ ಹಿಡಿದು ಎಲ್ಲರೂ ಇವತ್ತು ಠಾಣೆಗೆ ನಾವು ವಿಸಿಟ್ ಮಾಡಿ ಇಂಥವ್ರ ವಿರುದ್ಧ ತೀವ್ರವಾದ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತೇಳಿ ಒತ್ತಾಯ ಮಾಡಿದ್ದೀವಿ. ಈ ವಿಚಾರ ನಾವು ಇಲ್ಲಿಗೆ ಬಿಡೋದಿಲ್ಲ, ಇದು ಕಾನೂನು ಹೋರಾಟ ಮಾಡ್ತೀವಿ. ಯಾವುದೊಂದು ಪಬ್ಲಿಕ್ಕಲ್ಲಿ ಇಶ್ಯೂಸ್ ಆಗ್ತಾ ಇರ್ತವೆ, ಬುದ್ಧಿವಂತರಾದ್ರೆ ನಾವು ಮೌನವಾಗಿರೋಕ್ಕಾಗೋದಿಲ್ಲ. ಹೋಗ್ತೀವಿ, ಏನೋ ನಮ್ಮ ಆದಂಥ ಸಲಹೆ ಕೊಡ್ತೀವಿ, ಇಲ್ಲ ಇದನ್ನೆಲ್ಲ ಬಗೆಹರಿಸ್ಕೊಡ್ರಪ್ಪ ಅಂತಿರ್ತೀವಿ. ಈ ರೀತಿ ಮಾತಾಡೋದೇ ತಪ್ಪಾದರೆ ಹೆಂಗೆ? ಅದರಿಂದ ನಾವು ಇದನ್ನು ಪೂರ್ತಿಯಾಗಿ ಖಂಡಿಸಿ ಇವತ್ತು ನಮ್ಮ ಗಣೇಶ್ ಅಂತ ವಕೀಲರ ಆದಂಥ ಅನ್ಯಾಯ ಮತ್ತಾವ್ರಿಗೂ ಆಗಬಾರ್ದು ಅಂತೇಳಿ ಇಡೀ ಆನೇಕಲ್ನ ಎಲ್ಲ ವಕೀಲರ ಸಮುದಾಯ ಬಂದು ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಿನ್ನೆ ದಿನ ಬೆಂಗಳೂರಿನಲ್ಲಿ ನನ್ನ ಕಚೇರಿ ಏನಿದೆ, ಸೊ ಅಲ್ಲಿ ಮುಗಿಸ್ಕೊಂಡು ನಾನು ಕೋರ್ಟ್ಗಳು ಅಟೆಂಡ್ ಮಾಡಿಕೊಂಡು ನಾನು ಬರಬೇಕಾದಂಥ ಸಮಯದಲ್ಲಿ ಸೊ ನಿಯರ್ ಬೈ ರೂಪೇನಗರದ ಹತ್ರ ಒಬ್ಬ ಪೊಲೀಸ್ ಪೇದೆ ಹತ್ಕೊಳ್ತಾರೆ ಬಸ್ಗೆ. ಸೊ ಹತ್ಕೊಳ್ಳೋ ಟೈಮಲ್ಲಿ ಕಂಡಕ್ಟರ್ ಅವರು ಕೇಳ್ತಿದ್ದಾರೆ, ಸೊ ಏನಂತೇಳಿ ನಿಮ್ಮ ಆಧಾರ್ ಕಾರ್ಡ್ ಕೊಡಿ, ಇಲ್ಲ ID ಕಾರ್ಡ್ ಕೊಡಿ, ಟಿಕೆಟ್ ಇಶ್ಯೂ ಮಾಡೋ ಸಂಬಂಧ ಕೇಳ್ತಿದ್ದಾರೆ. ಪೊಲೀಸ್ ಪೇದೆ ಅವರಿಗೆ ಒಂದು ಅವಾಚ್ಯ ಶಬ್ದಗಳಿಂದ ಮತ್ತು ಈ ಥರದಿಂದ ನಿಂದನೆ ಮಾಡ್ತಿರ್ತಾರೆ. ಸೊ ಅದಾದಮೇಲೆ ಸೆಂಟ್ರಲ್ ರೋಡಲ್ಲಿ ಏನು ನಮ್ಮ ರೂಪೇನಗರ ಮತ್ತು ನಮ್ಮ ಎಲೆಕ್ಟ್ರಾನಿಕ್ ಸಿಟಿಗೆ ಸಿಗುವಂಥ ಏನು ಫ್ಲೈಓವರ್ ಇದೆ, ಅದರಲ್ಲಿ ಅರ್ಧದ ಭಾಗದಲ್ಲಿ ಪೊಲೀಸ್ ಬಸ್ ನಿಲ್ಲಿಸ್ತಾರೆ. ಸೊ ಅದಾದಮೇಲೆ ಅಲ್ಲೂ ಸಹ ಎಲ್ಲ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಪ್ಯಾಸೆಂಜರ್ಗೂ ಸಹ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸ್ತಾ ಇರ್ತಾರೆ ಪೇದೆ. ಸೊ ಅದಾದಮೇಲೆ ಹಾಗೆ ಮುಂದೆ ಬರ್ತಾ ಇದೇನಿದೆ ನಮ್ಮ ಹೆಬ್ಗೋಡಿ ಠಾಣೆ ಮುಂಭಾಗ ಇರ್ತಕ್ಕಂಥ ಬಸ್ ಸ್ಟಾಪಲ್ಲಿ ಅಲ್ಲೂ ಸಹ ಸ್ಟಾಪ್ ಕೊಡ್ತಾರೆ. ಅಲ್ಲೂ ಸಹ ಅವರು ಇದು ಮಾಡ್ತಾರೆ, ಪೊಲೀಸ್ ಪೇದೆ ಇಟ್ಕೊಂಡು ಎಲ್ಲರಿಗೂ ನಮ್ಮ ಮೇಲೆ ಅವಾಚ್ಯ ಶಬ್ದಗಳು ನಿನ್ನೆ ಮಾಡ್ತಿದ್ದೀರಾ, ನಿಮ್ಮ ಮೇಲೆಲ್ಲ FIR ಫೈಲ್ ಮಾಡ್ತೀನಿ, ನೋಡ್ಕೊಳ್ಳಿ ನಿಮ್ಗೆ ಯಾವ ಥರ ಮಾಡ್ತೀನಿ ಅಂತೇಳಿ ಹಲವಾರು ರೀತಿಯಲ್ಲಿ ಇದು ಮಾಡ್ಕೊಂಡು ಬರ್ತಾ ಇರ್ತಾರೆ. ಇರುವಂಥ ಪ್ಯಾಸೆಂಜರ್ಸ್ಗೆಲ್ಲ ಕಿರುಕುಳ ಉಂಟು ಮಾಡ್ತಾರೆ. ಸೊ ಅದ್ರ ವಿರುದ್ಧವಾಗಿ ಇರುವಂಥ ಎಲ್ಲ ಪ್ರಯಾಣಿಕರು ಅವ್ರು ಕೇಳ್ತಾರೆ, ಯಾಕೆ ಈ ಥರ ಮಾಡ್ತಾ ಇದ್ದೆ, ನೀನು ಒಬ್ಬರಿಂದ ಎಲ್ಲ ಇಡೀ ನಮ್ಮ ಬಸ್ಸಲ್ಲಿ ಶಾಂತಿ ಇದಾಗ್ತಿದೆ, ಯಾರಾದರೂ ಒಬ್ಬರು ಸೈಲೆಂಟಾಗಿ ಇದು ಮಾಡಿ ಅಂತ ಹೇಳ್ತಾರೆ. ಸೊ ಆಫ್ಟರ್ ಅದಾದಮೇಲೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟು FIR ಫೈಲ್ ಮಾಡ್ತೀನಿ, ನನ್ನ ಅದ್ರ ಕರ್ತವ್ಯಕ್ಕೆ ನೀವು ಇದು ಮಾಡ್ತಿದ್ದೀರಾ ಹಾಗೆ ಇದು ಮಾಡ್ತಾರೆ. ಆ ಸಮಯದಲ್ಲಿ ನಾನು ಸಹ ಅಲ್ಲಿ ವಂಶದ ಬರ್ತಾ ಇದ್ದಂಗೆ ಸೊ ನಾನು ಸಹ ಅವ್ರ ಬಳಿ ಹೋಗ್ತೀನಿ. ಮೇಡಮ್ ನೀವು ಆಗಿರ್ಬೋದು ಪೊಲೀಸ್ ಆಗಿದ್ರೇನು, ಸೊ ನಿಮ್ಮ ಸ್ಟೇಷನಲ್ಲಿ ಇರ್ತಾರೆ, ಸೊ ಇಲ್ಲಿ ಬಂದ ಸಮಯದಲ್ಲಿ ಏನು ಕಂಡಕ್ಟರ್ ಇರ್ತಾರೋ ಅವ್ರ ಕರ್ತವ್ಯ ನಿರ್ವಹಿಸ್ತಾರೆ, ನೀವು ಅವ್ರಿಗೆ ಸ್ಪಂದಿಸ್ತಕ್ಕಂಥದ್ದು ನಿಮ್ಮ ಡ್ಯೂಟಿ ಆಗಿರ್ತಾರೆ. ದಯಮಾಡಿ ನೀವು ಮಾಡಬೇಕಾದ್ರೆ ನಿಮ್ಮ ಕರ್ತವ್ಯ ನೀವು ಮಾಡಿದ್ರೆ ಅಲ್ಲಿ ಸರೋಗುತ್ತೆ ಅಂತಕ್ಕಂಥದ್ದು ನಾನು ಹೇಳಿದೆ. ಸೊ ಅದಾದಮೇಲೆ ಅಲ್ಲಿ ಚಂದಾಪುರ ಅವರು ಇಳಿಬೇಕಾಯಿತು, ಬಟ್ ಅವ್ರು ಇಳಿದಿಲ್ಲ.
ಇಳ್ದಾದ್ಮೇಲೆ ಅವ್ರೇನು ಮಾಡಿದ್ರು ಸೂರ್ಯ ಸಿಟಿ ಅಂತ ಬಂದು ಸೂರ್ಯ ಸಿಟಿ ಬಂದಾದ್ಮೇಲೆ ಇಲ್ಲಿ ಪೊಲೀಸ್ ಇವರಿಗೆ ಕಾಲ್ ಮಾಡ್ತಾರೆ. ಒಂದು 6 ರಿಂದ 7 ಜನ ಪೊಲೀಸ್ ಪೇದೆಗಳು ಬಂದು ಬರುವಂತಹ KSRTC ಬಸ್ನ ಅಡ್ಡಗಡ್ತಾರೆ. ಅಡ್ಡಗಟ್ಟಿದಾದ್ಮೇಲೆ ಅಗೇನ್ ಅಲ್ಲೂ ಸಹ ಸುಮಾರು ಜನ ಇದು ಮಾಡ್ತಾರೆ. ಹಾಗೆ ಕೇಳಿದ ಪ್ರಯಾಣಿಕರು ಇವರೆಲ್ಲ ಗಣೇಶ್ ಸುಮಾರು ಏನಕ್ಕೆ ನಿಲ್ಸಿದಾರೆ ಈ ಥರ ಪೊಲೀಸರು ಬಂದವರಂತ ಸಹ ಪ್ರಯಾಣಿಕರು ನೀವು ವಕೀಲರಾಗಿದ್ದರೆ ಒಂದು ಸ್ವಲ್ಪ ಏನೋ ಕೇಳಿ ಮಾತಾಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಕೆಳಗಿಳಿದು ನಾನೇನು ಮಾಡಿದೆ, ಪೊಲೀಸರ ಬಳಿ ಮಾತಾಡ್ತಾ ಇದ್ದೆ. ಸರ್ ಇದು ಇನ್ಸಿಡೆಂಟ್ ನಡೆದಿದ್ದು ಈ ಥರ, ಮೇಡಮ್ ಅವರು ತೋರಿಸಿದ್ರೆ ಮುಗ್ದೋಗ್ತಾ ಇತ್ತು, ಅದು ಸಹ ನಾವು ಕೇಳ್ಕೊಂಡು ಈ ಥರ ಅಲ್ಲ ಹಿಂಗಂತೇಳಿ ನಾನು ಅವರು ಪೊಲೀಸ್ ಬಳಿ ಮಾತಾಡ್ತಾ ಇದ್ದೆ. ಈ ರವಿ ಅಂತಕ್ಕಂಥ ಏಕಾಏಕಿ ಬಂದು ಗಾಡಿನ ಸೈಡಲ್ಲಿ ನಿಲ್ಲಿಸಿ ಬಂದು ಏನು ಮಾಡ್ತಾರೆ, ಡ್ರೈವರ್ಗೆ ಅವಾಚ್ಯ ಶಬ್ದಗಳಿಂದ ಅಮ್ಮ ರೀತಿಯಲ್ಲಿ ಒಂದು ತಾಯಿಗೆ ಅವಾಚ್ಯ ಶಬ್ದಗಳಿಂದ ಮಾಡ್ತಾರೆ. ಸೊ ಅದಾದಮೇಲೆ ನಾನು ಅಲ್ಲೇ ಇದ್ದೆ. ನನ್ನ ಹತ್ರ ಬಂದು ನಾನು ಹೇಳ್ತಾ ಇದ್ದೆ, ಅವಾಗ ಪೊಲೀಸ್ ತೆಗಿಯಲು ಬಸ್ಸನ್ನು ತೆಗಿ ಅಂತೇಳಿ ಅವಾಚ್ಯ ಶಬ್ದಗಳಿಂದ ಡ್ರೈವರ್ ನಿಲ್ಲಿಸ್ತಾರೆ. ನಾನು ಇಟ್ಕೊಂಡು ಸರ್ ಇದು ಪೊಲೀಸರು ಅಡ್ಡ ಹಾಕಿದ್ದಾರೆ, ಪೊಲೀಸರು ಅವರ ನಮ್ಮ ಕ್ರಮ ಏನಿದೆ ತಗೊಂಡು ಅವರು ಬಿಡುಗಡೆ ಮಾಡ್ತಾರೆ, ದಯಮಾಡಿ ನೀವು ಅದನ್ನು ಇದು ಮಾಡಬೇಡಿ ಅಂತೇಳಿ ನಾನು ಹೇಳಿದೆ. ಸೊ ಅದಾದಮೇಲೆ ನಾನೇನು ಹೇಳ್ತಿದ್ದಾಗ ಏನೋ ನೀನು ರೌಡಿನೋ ನೀನು ದೊಡ್ಡ ಇದಂತೂ ನನಗೆ ಅಮ್ಮ ಅಕ್ಕ ಅಂತೇಳಿ ಹಲವಾರು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ, ಅದಾದಮೇಲೆ ಕಪಾಳ ಕೊಡ್ದು ಬೇರೆ ಬೇರೆ ಅವಾಚ್ಯ ಶಬ್ದಗಳು ನಿಂದೆ ಮಾಡಿ ನಾನು ಹೇಳ್ಕೊಂಡು ನನ್ನನ್ನು ಪ್ರಾಣ ಬೆದರಿಕೆ ಹಾಕಿ ನನ್ನ ಮಾರಣಾಂತಿಕ ಹಲ್ಲೆ ಮಾಡಿ ನನ್ನ ಇದೆಲ್ಲ ಸೊ ನನಗೆ ಇದಾಗಿದೆ, ಏಟಾಗಿದೆ. ಸೊ ಅದಾದಮೇಲೆ ನಾನು ರಾತ್ರಿನೇ ಬಂದು ಪೊಲೀಸರಿಗೆ ಹೇಳಿದೆ, ಈ ಥರ ನನ್ನ ಮೇಲೆ ನಿಂದನೆ ಮಾಡಿದ್ದಾರೆ, ನಾನು ವಕೀಲ ಅಂತ ಹೇಳಿದ್ರು ನನಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ. ಸೊ ಇದೇ ರೀತಿಯಾಗಿ ನಮ್ಮ ಏನು ಹೇಳಬೇಕು ಅನ್ನೋ ವಕೀಲರಿಗೆ ಈ ಥರ ಏನು ಈ ದಿನ ಏನು ಒಂದು ರೀತಿಯಂಥ ಕಿರುಕುಳ ಆಗ್ತಿದೆ ಅಥವಾ ನಮ್ಗೆ ಏನು ಒಂದು ಭದ್ರತೆ ಇಲ್ಲ, ಇದು ವಿರುದ್ಧವಾಗಿ ಇವತ್ತು ನಾವು ಧ್ವನಿ ಎತ್ತೋದಕ್ಕೋಸ್ಕರವಾಗಿ ನಮ್ಮ ಆನೇಕಲ್ ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರುಗಳು ಹಾಗೂ ಎಲ್ಲ ಪದಾಧಿಕಾರಿಗಳು ಹಾಗೂ ವಕೀಲರೊಂದಿಗೆ ಈಗ ಬಂದು ನಾವು ಕಂಪ್ಲೇಂಟ್ ನೀಡಿ ಮುಂದಿನ ದಿನಗಳಲ್ಲಿ ಈ ಘಟನೆ ವಕೀಲರ ಮೇಲೆ ಮರುಕಳಿಸಬಾರ್ದು ಅಂತೇಳಿ ನಾವು ಕೇಳ್ಕೊತಾ ನಾವು ಇದನ್ನ ಮನವಿಯನ್ನು ಸಲ್ಲಿಸಿದ್ದೇವೆ.